ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಪ್ರದೇಶ, ಹಳ್ಳಿ ಭಾಗದ ಒಂದು ಒಂದು ಆಸ್ತಿಗಳಿವು. ಸೊ ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಇಲ್ಲೊಂದು ಹಳ್ಳಿ ಸಿಗುತ್ತೆ. ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ, ಅಷ್ಟೇ, ಅರ್ಧ ಕಿಲೋಮೀಟ್ರ್ ಅಷ್ಟಾಗುತ್ತೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಇದು. ಅಲ್ಲಿ ನಮ್ಮ ಸ್ನೇಹಿತರು ಇದ್ದಾರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಆಸ್ತಿ. ಆ ಸ್ಕೂಟ್ರ್ ಹೆಂಡು ಅಲ್ಲಿಂದ ಈ ಕಡೆಗೆ ಈ ಪಾರ್ಥೇನೇಮೇನು ಉಟ್ಕೊಂಡಿದೆಯಲ್ಲ ಇದು, ಆ ಕಡೆ ಅಲ್ಲಿ ಕೋಕೋನಟ್ಸ್ ಇದೆ ನೋಡಿ, ಅಲ್ಲಿ ಅದು ಹೆಂಡು, ಅದು ಕೋಕೋನಟ್ಸ್ ಇರ್ತಕ್ಕಂಥದ್ದು ಇನ್ನೊಬ್ರದ್ದು. ಓಕೆ, ಹಾಗೆ ಅಬ್ಸರ್ವ್ ಮಾಡ್ತಾಯಿರಿ. ಆ ಕೋಕೋನಟ್ಸ್ ಇರ್ತಕ್ಕಂಥದ್ದೆಲ್ಲ ಇನ್ನೊಬ್ರದ್ದು. ಹಾಗೆ ಅಲ್ಲಿ ಬಾಳೆ ಹಾಕ್ಕೊಂಡಿದ್ದಾರೆ, ಅದು ಇನ್ನೊಬ್ರದ್ದು. ಆ ಕಡೆ ಬಾಳೆ ಇದೆ, ಅದು ಇನ್ನೊಬ್ರದ್ದು. ಆ ಕಡೆ ಕಬ್ಬಿದೆಯಲ್ಲ, ಅದು ಇನ್ನೊಬ್ರದ್ದು. ಅಲ್ಲಿಂದ ಈಚೆಗೆ ಏನು ಕಾಣಿಸ್ತಾ ಇದೆ ಇಷ್ಟು ಆಸ್ತಿ ನೋಡಿ. ಈ ಕಡೆ ಕೋಕೋನಟ್ಸ್ ಇದೆ ನೋಡಿ, ಇಲ್ಲಿ ಅದು ಕೂಡ ಇವ್ರದ್ದೇನೆ. ಈ ಕಡೆ ಕೋಕೋನಟ್ಸ್ ಕಾಣ್ತಾ ಇದೆಯಲ್ಲ, ಅದು ಇವ್ರದ್ದೇನೆ. ಅಂದರೆ ಕೋಕೋನಟ್ಸನ್ನು ಒಂದು 2-3 ಪಾತಿಗೆ ಒಂದು 20-25 ಅಷ್ಟು ಹಾಕ್ಕೊಂಡಿದ್ದಾರೆ. ಇದನ್ನು ರೋಡ್ ಬಿಟ್ಕೊಂಡಿದ್ದಾರೆ. ಅಂದರೆ ನೋಡಿ, ಇವ್ರದ್ದೇ ಆಸ್ತಿ. ಒಂದು ರಫ್ ಆಗಿ ಸ್ಕೂಟ್ರ್ ಹೋಗೋದಕ್ಕೆ ಮಾಡೋದಕ್ಕೆ ಅಂಥೇಳಿ ಸೊ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು 3/4 ಎಕರೆ 1 ಎಕರೆಯಷ್ಟು ಅವರೇ ಹಾಕಿದ್ದಾರೆ ನೋಡಿ. ಇನ್ನು ಸ್ವಲ್ಪ ದಿನದಲ್ಲೆಲ್ಲ ಅವರೇ ಬಿಡುತ್ತೆ. ಅಕಸ್ಮಾತ್ ಈಗ ಅಲ್ಲಿ ಕಾಯಿ ಇದ್ದಿದ್ರೆ ತಂದು ಕೊಟ್ಬಿಡ್ತಾ ಇದ್ದೆ ಯಾರಿಗಾದ್ರೂ ಒಬ್ರಿಗೆ, 1 kg 2 kgನ ಅಲ್ವಾ. ಒಳ್ಳೆ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಬೋದಾಗಿತ್ತು. ಒಳ್ಳೆ ಘಮ ಅಂತದೆ. ಯಾಕಂದರೆ ಹಳ್ಳಿಯ ವಾತಾವರಣನೇ ಹಾಗೆ ನೋಡಿ, ಗಮ್ಮಂತದೆ ನೋಡಿ. ಗಾಳಿ ಪ್ರೆಸೆಂಟ್ ಗಮ್ಮಂತದೆ, ಒಂದು ಒಳ್ಳೆ ಸುವಾಸನೆ. ಓಕೆ, ಸೊ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ ಆ ಕೋಕೋನಟ್ಸ್ ಏನಿದೆಯಲ್ಲ, ಆ ಕೋಕೋನಟ್ಸಿಂದ ಹಾಗೆ ಆ ಕಡೆ ಬಾಳೆ, ಈ ಕಡೆ ಕೋಕೋನಟ್ಸು, ಈ ಕಡೆ ಅಲ್ಲಿ ನಮ್ಮ ಸ್ನೇಹಿತರಿದಲ್ಲ ಅಲ್ಲಿ ತನಕ. ಇದು ಕೂಡ ರಸ್ತೆ, ಅಂದರೆ ರಸ್ತೆ ಅಲ್ಲ, ಇವ್ರದ್ದೇ ಆಸ್ತಿ. ಇವರು ರಸ್ತೆ ಇಟ್ಕೊಂಡಿರ್ತಕ್ಕಂಥದ್ದು. ಇದು 2 ಎಕರೆ ಅಣ್ಣ, ಎಷ್ಟು ಒಟ್ಟು 5 ಎಕರೆ 6 ಕುಂಟೆ. 223 2 ಭಾಗ ಅಣ್ಣ ತಮ್ಮದಿರ್ದು. ಇವರು ಇಲ್ಲಿ ಅಕ್ಕಪಕ್ಕದ ಹಳ್ಳಿಯವರು. ಕಳೆದ ಒಂದು 25 ವರ್ಷಗಳ ಹಿಂದೆ ಇದೇ ಊರನ್ನ ರೈತರಿಂದ ತಗೊಂಡಿರ್ತಕ್ಕಂಥದ್ದು, ಆಯಿತಾ. ಈಗ ಅಲ್ಲಿ ಪ್ರೆಸೆಂಟ್ ರೈತರು ಬಂದು ಇದೇ ಊರಿನವರಲ್ಲ, ಇಲ್ಲಿ ನಿಯರೆಸ್ಟ್ ಹಳ್ಳಿಯವರು. ಜೊತೆಗೆ ಈ ಲ್ಯಾಂಡ್ಗೆ ಒಂದು ಪಂಪ್ ಸೆಟ್ಗಳಿದ್ದಾವೆ ನೋಡಿ. ಆ ಕಡೆ ಒಂದಿದೆ ನೋಡಿ, ಅಲ್ಲೊಂದಿದೆ ನೋಡಿ, ಈ ಕಡೆ ಒಂದಿದೆ. 2 ಪಂಪ್ ಸೆಟ್ಗಳಿದ್ದಾವೆ. ಒಳ್ಳೆ ವಾಟ್ರು ಕೂಡ ಇದೆ. ಜೊತೆಗೆ ನೋಡಿ, ಎಲೆಕ್ಟ್ರಿಕ್ ಸರ್ವಿಸ್ಸು ಕೂಡ ಇದೆ ಒಂದು. ಸೊ ಉಲ್ಲಳ್ಳಿಯಿಂದ ಈ ಲ್ಯಾಂಡ್ಗೆ ಒಂದು 11 ಕಿಲೋಮೀಟರ್ ಅಷ್ಟು ಆಗ್ಬೋದು. ಎಲ್ಲಿಂದ? ಉಲ್ಲಳ್ಳಿಯಿಂದ. ನಿಮಗೆ ನಂಜನಗೂಡಿಂದ ಬಂದರೆ 26 ಆಗುತ್ತೆ. ಇದನ್ನು ಯಾವ ಥರ ಹೇಳಬೇಕು ಅಂತಂದರೆ, ನಾನು ನಿಮಗೆ ಉಲ್ಲಳ್ಳಿಯಿಂದ ಉರುಕ್ಕೆ ಹೋಗ್ತೀವಿ ನೋಡಿ ರೋಡು, ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಬಂದು ಅಲ್ಲಿಂದ ರೈಟ್ ತಗೊಂಡ್ರೆ ಸ್ವಲ್ಪ ಒಳಭಾಗಕ್ಕೆ ಅದಂಗಿದೆ. ಈ ಕಡೆ HD ಕೋಟೆ ಒಂದು ಹೈವೇ ಇದೆಯಲ್ಲ, ಅಂದರೆ ಏನು ಮಾನಂದವಾಡಿ ಹೈವೇ. ಸೊ ಆ ಮಾನಂದವಾಡಿ ಹೈವೇಯಿಂದನೂ ಒಳಭಾಗಕ್ಕೆ ಅದಂಗಿದೆ ಈ ಕಡೆಗೆ. ಅಂದರೆ ಈ ಕಡೆ ಉಲ್ಲಳ್ಳಿ, ಆ ಕಡೆ HD ಕೋಟೆ ಹೈವೇ. 2 ಮಧ್ಯೆ ಇರತಕ್ಕಂಥ ಆಸ್ತಿ ಇದು. ಸಂಪೂರ್ಣ ರೆಡ್ ಸಾಯಿಲು ಆಸ್ತಿ ಅಂತೂ ಒಂದು ಸಮತಟ್ಟವಾಗಿದೆ. ಇನ್ನೊಂದು ಏನಂದರೆ, ಈ ಆಸ್ತಿಗಳು ಏನಿದೆಯೋ ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ಎಲ್ಲ ಹಿಂದೆ ಒಂದು ಡ್ಯಾಮ್ ಅಂತ ಇದೆ ಇಲ್ಲೊಂದು. ಆ ಒಂದು ವಾಟ್ರಿಗೆ ಒಂದು ಕ್ರಾಪ್ ಆಗ್ತಾಯಿತ್ತು ಹಿಂದೆ. ಇವರು ಇತ್ತೀಚೆಗೆ ಎಲ್ಲರೂ ಪಂಪ್ ಸೆಟ್ ಮಾಡಿಕೊಂಡು ಬಾಳೆ, ತೆಂಗು, ಅಡಿಕೆ ಅಥವಾ ಇನ್ನಿತರ ನೋಡಿ ಎಲೆಕೋಸು, ಆಳು ಮುಳು ಹಾಕಕ್ಕೆ ತಿರುಗಿದ ಮೇಲೆ ಇವರೇನು ಮಾಡಿದ್ರು, ಆ ಒಂದು ರಿವರ್ ವಾಟ್ರ್ ಏನಿತ್ತು ಅದನ್ನು ಯಾರೂ ಉಪಯೋಗಿಸ್ತಾನೆ ಇಲ್ಲ ಇವಾಗ. ಸೊ ಹಾಗಾಗಿ ಹಿಂದೆ ತೋಳುಗಾವಲಿಗಳು ಅಂತ ಏನಿದ್ವು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಉತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇವೆಲ್ಲ ಅಕ್ಕಪಕ್ಕದ್ದು. ಅವರೊಬ್ಬರು ಪೇನೀಸ್ ಹಾಕವ್ರೆ, ಅಲ್ಲೊಬ್ರು
ಮೇಲ್ಭಾಗಕ್ಕೆ ನೋಡಿ ಒಳ್ಳೆ ಅಡಿಕೆ ಬಂದಿದೆ, ಕೊಕೊನಟ್ಸ್ ಇದೆ, ಅಕ್ಕಪಕ್ಕ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲೇನಂದರೆ ಒಂದು 5% ಏನೋ ಹೊರಗಡೆಯವ್ರಿಗೆ ಆಗಿರ್ತಕ್ಕಂಥದ್ದು, ಒಂದು 5-10%. ಇನ್ನು ಬಾಕಿದೆಲ್ಲ ರೈತರದೇನೆ. ಒಂದು ಇನ್ನೊಂದು ಈ ಆಸ್ತಿಗೆ 2 ಕಡೆ ರಸ್ತೆ ಇದೆ. ಹೇಗೆ ಅಂತಂದರೆ ಆ ಒಂದು ಅಡಿಕೆ ಹೇಳಿದ್ನಲ್ಲ ನಾನು ನಿಮಗೆ, ಅಲ್ಲಿ ನೋಡಿ, ಅಲ್ಲಿಂದ ಹಾಗೆ ಸ್ಟ್ರೈಟ್ ಬಂದರೆ ಸ್ಟ್ರೈಟು ಈ ಆಸ್ತಿಗೆ ಎಂಟ್ರೆನ್ಸ್ ಆಗುತ್ತೆ. ಅಂದರೆ ಈಗ ಅಲ್ಲಿ ಅಂದರೆ ಅದು ವಿತ್ ರೆಕಾರ್ಡ್ ರಸ್ತೆ ಅದು. ಈಗ ಇದು ಭಾಳ ಹತ್ತಿರ ಆಗುತ್ತೆ ಅಣ್ಣ. ಈ ಒಂದು ರಸ್ತೆನ ಏನು ಬಿಡಿಸ್ಕೊಡ್ಬೋದಾ ಅದನ್ನ? ಅಲ್ಲ, ಏನಾದ್ರು ನಾವು ಒತ್ತುವರಿ ಮಾಡ್ಕೊಂಡಿದ್ದೀವಿ ಹಾಗೆ ಹೀಗೆ? ಅಲ್ಲ, ನಕಾಸೆ ರೋಡು ಆದರೂ ಒತ್ಕೊಂಡಿದ್ದೀವಪ್ಪ ನಾವು ಹಾಗೆ ಹೀಗೆ ಅಂದರೆ ಹಾಗೆ. ಓಕೆ ಸರ್, ಈ ರಸ್ತೆ ಏನಾದ್ರು ಇವರು ಬಿಡಿಸ್ಕೊಡ್ಬಿಡ್ತು ಅಂದರೆ ಸ್ಟ್ರೈಟ್ ನೋಡಿ, ಈ ಕಡೆ ನಾನು ಬೆಲ್ಟ್ ತೋರ್ತಾ ಇದ್ದೀನಲ್ಲ, ಅಲ್ಲಿ ಬಂದು ಎಂಟ್ರೆನ್ಸ್ ಆಗೋಗುತ್ತೆ. ಹಂಗೆ ಸ್ಟ್ರೈಟ್ ಹೋಗ್ಬೋದು ನಾವು. ಇಲ್ಲ ಅಂದರೆ ಈ ಕಡೆಯಿಂದ ಹಳ್ಳಿಯಿಂದ ರಸ್ತೆ ಇದೆ ನೋಡಿ, ಇಲ್ಲೂ ಕೂಡ ರೆಕಾರ್ಡ್ ರಸ್ತೆ ಇದೆ. ಆಯಿತು, 2 ಕಡೆ ರಸ್ತೆ ಇದೆ. ಏನಂದರೆ ಈ ಕಡೆಯಿಂದ ಬಂದರೆ, ಹಳ್ಳಿಯಿಂದ ಬಂದರೆ ರೌಂಡ್ ಆಗುತ್ತೆ ಅಷ್ಟೇ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ, ಅಂಥದ್ದೇನಲ್ಲ. ಸೊ ಇದು ಹತ್ರ ಆಗುತ್ತೆ. ಅಂದರೆ ಇನ್ನು ಇದು ಕೂಡ ರೆಕಾರ್ಡ್ ರಸ್ತೆನೇ. ಇದೇ ರಸ್ತೆ ಹೀಗೆ ಹೋಗುತ್ತೆ, ಇದೇ ರಸ್ತೆ ಹೋಗಿ ಅಲ್ಲಿಗೆ ಆ್ಯಡ್ ಆಗುತ್ತೆ. ಈಗ ಅಲ್ಲಿ ನಾನೇನು ಹೋಗ್ತಾ ಇದ್ದೀನಲ್ಲ, ಇದು ಕೂಡ ರೆಕಾರ್ಡ್ ರಸ್ತೆನೇ. ಈ ರಸ್ತೆ ಹೋಗಿ ಆ ಕಡೆ ಅಡಿಕೆ ನೋಡಿ ತೋರಿಸ್ನಲ್ಲ ನಿಮಗೆ, ಅಲ್ಲಿಗೆ ಹೋಗಿ ಆ್ಯಡ್ ಆಗುತ್ತೆ ಅದು. ಸೊ ಹಾಗಾಗಿ ಡಾಕ್ಯುಮೆಂಟ್ ರಸ್ತೆ ಇದೆ. ಈ ನೋಡಿ, ಯಾವುದೇ ತೊಂದರೆ ತಾಪತ್ರಯಗಳಿಲ್ಲ, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಇದು ವೈಷ್ಣವ ಸಮಾಜದವ್ರದ್ದು ಏನು ಆಸ್ತಿ. ಕಳೆದ ಒಂದು 25 ವರ್ಷಗಳ ಹಿಂದೆನೂ ಕೂಡ ಅದೇ ಸಮಾಜದವರಿಂದ ಇವ್ರಿಗೆ ಕ್ರಯ ಆಗಿರ್ತಕ್ಕಂಥದ್ದು. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ, ಏನು ಸಮಸ್ಯೆ ಇಲ್ಲ. ಮಣ್ಣು ಮಾತ್ರ ಬಂಗಾರ ಕೆಂಪಗಿದೆ, ಒಳ್ಳೆ ಹಣೆಗೆ ಹಚ್ಕೋಬೋದು ಹಾಗೆ, ಆ ಥರ ಇದೆ. ಸೊ ಹುಲ್ಲಳ್ಳಿಯಿಂದ 11, ಸೊ ನಂಜನಗೂಡಿಂದ ಬಂದರೆ 26, ಈ ಕಡೆ HD ಕೋಟೆ ಹೈವೇಯಿಂದ ಬಂದರು. ಅಲ್ಲಿಂದ ಮೈಸೂರಿಂದ ಬಂದರೆ ನಿಮಗೆ ಹುಲ್ಲಳ್ಳಿ 29 ಆಗುತ್ತೆ. ಅಲ್ಲಿಂದ ಈಚೆಗೆ ಒಂದು 11, ಅಂದರೆ ಮೈಸೂರಿನ 40 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟಿಗೆ. ನೋಡಿ, ಇವರೆಲ್ಲ ಕೋಕೋನಟ್ಸು ಮತ್ತು ಇದೇನು ಬೀನೀಸ್ ಏನಿದೆ ಇದು. ನೀವು ರೋಡ್ ನೋಡ್ಕೊಂಡು ನೋಡ್ಸಪ್ಪ, ಒಳ್ಳೆ ಮಣ್ಣು ಮಾತ್ರ. ಈ ಮಣ್ಣಲ್ಲಿ ಏನು ಬೇಕಾದರೂ ಹಾಕ್ಬೋದು. ರಸ್ತೆ 2 ಕಡೆ ರಸ್ತೆ ಇದೆ. ಎಲ್ಲ ಇಲ್ಲಿರ್ತಕ್ಕಂಥ ರೈತರೇ ಆಲ್ಮೋಸ್ಟ್ ಇಲ್ಲಿ ಅಕ್ಕಪಕ್ಕ ಏನು ಕ್ರಾಪ್ ಮಾಡ್ತಾ ಇದ್ದಾರಲ್ಲ ನೋಡಿ, ಒಂದು ಕುಂಟೆ ಆಸ್ತಿನೂ ಹಂಗೆ ಇಟ್ಕೊಂಡಿಲ್ಲ. ಶುಂಠಿನೂ ಹಾಕಿದ್ದಾರೆ ನೋಡು, ಇವರೊಬ್ಬರು ಶುಂಠಿ ಹಾಕಿದ್ದಾರೆ, ಇವರು ಬೀನೀಸ್ ಹಾಕವ್ರೆ, ಅವ್ರು ಬಾಳೆ ಹಾಕಿದ್ದಾರೆ, ಒಬ್ರು ಕಬ್ಬು ಹಾಕಿದ್ದಾರೆ, ಇನ್ನೊಬ್ರು ಅಡಿಕೆ ಹಾಕಿದ್ದಾರೆ. ಎಲ್ಲ ಹಳ್ಳಿಯವರೇನೆ ನೋಡಿ. ಈ ಥರ ಕ್ರಾಪ್ ಆದರೆ ಯಾಕೆ ರೈತನಿಗೆ ಯಾಕೆ ಅನ್ಯಾಯ ಆಗುತ್ತೆ ಅಲ್ವಾ? ನೋಡಿ, ಇದೇ ಥರ ರಸ್ತೆ ಉದ್ದಕ್ಕೂ ರೆಕಾರ್ಡ್ ರಸ್ತೆ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.